ಹೆಲೋ ಫ್ರೆಂಡ್ಸ್, ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೇರಳ ಸ್ಟೈಲ್ ಪಯಂಬೂರಿ ಅಂದರೆ ನೇಂದ್ರ ಬಾಳೆಹಣ್ಣು ಯೂಸ್ ಮಾಡಿ ಪಯಂಬೂರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲು ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಮೈದಾ ಹಿಟ್ಟು, 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ನಾನು ಕಲರ್ಗೆ ಆ್ಯಡ್ ಮಾಡ್ತೀನಿ. ಅದು ಆಪ್ಷನಲ್ಲು, ನಾನು ಯಾವುದೇ ಕಲರ್ ಪೌಡರ್ ಯೂಸ್ ಮಾಡಲ್ಲ, ಟರ್ಮರಿಕ್ ಪೌಡರೇ ಆ್ಯಡ್ ಮಾಡ್ತೀನಿ. ನಂತರ 3 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್, ಆಮೇಲೆ 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಈ ತಿಕ್ನೆಸ್ಸಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು 5 ನಿಮಿಷ ಎತ್ತಿಟ್ಕೊತೀನಿ. ನಂತರ ನೇಂದ್ರ ಬಾಳೆಹಣ್ಣನ್ನು ಈ ರೀತಿ ಅಂದರೆ ಸ್ವಲ್ಪ ತೆಳ್ಳಗೆ ಈ ರೀತಿ ಕಟ್ ಮಾಡಿ ಇಟ್ಕೋತೀನಿ. ನಾನೊಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ, ಇಷ್ಟ ಆಗಿದೆ. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೋತೀನಿ. ನಂತರ ಒಂದು ಪಾತ್ರೆಯಲ್ಲಿ ಡೀಪ್ ಫ್ರೈ ಮಾಡಬೇಕಲ್ವ, ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಆಯಿಲ್ ಕಾಯೋವರೆಗೂ ವೆಯ್ಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಹಣ್ಣನ್ನು ಇದಕ್ಕೆ ಚೆನ್ನಾಗಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಕೋಬೋದು. ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಒಂದು 15-20 ನಿಮಿಷ ಎತ್ತಿಟ್ಟು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇವಾಗ ಪಯಂಬೂರಿ ರೆಡಿ ಆಗಿದೆ. ಇನ್ನು ಈ ಬಾಳೆಹಣ್ಣಿನ ಬಗ್ಗೆ ಹೇಳೋದಾದರೆ ಇದರಲ್ಲಿ ಹಲ್ವಾ, ಪಾಯಸ, ಚಿಪ್ಸು ಎಲ್ಲನೂ ಮಾಡ್ತಾರೆ. ಈ ಬಾಳೆಹಣ್ಣು ಜಾಸ್ತಿ ತಿಂದಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ, ಮಕ್ಕಳಿಗೆ ಬೇಯಿಸಿ ಕೊಡೋದ್ರಿಂದ ಅವ್ರ ಬೋನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಸಿಪ್ಪೆ ಕಪ್ಪಿದ್ದಷ್ಟು ಇದು ಹಾಳಾಗಿದೆ ಅಂತ ಸೈಡ್ಗೆ ಇಡಬೇಡಿ. ಕಪ್ಪಿದ್ದಷ್ಟು ಸಿಪ್ಪೆ, ಒಳಗಿನ ಹಣ್ಣು ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.